ನೋಡಿ, ಇದು ಉತ್ತರಕ್ಕೆ ಇರ್ತಕ್ಕಂಥ ಒಂದು ಕಿಟಕಿ. ನಾನು ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ, ಉತ್ತರಕ್ಕೆ ಇರ್ತಕ್ಕಂಥ ಕಿಟಕಿ ಸಮೃದ್ಧಿಯನ್ನು ನೀಡುತ್ತೆ. ಯಾವಾಗ? ಕಂಡೀಷನ್ ಅಪ್ಲೈ ಇದೆ. ನಾವು ಕಿಟಕಿಯನ್ನು ಸೂರ್ಯೋದಯಕ್ಕೆ ಓಪನ್ ಮಾಡಿ ಸೂರ್ಯಾಸ್ತಮಕ್ಕೆ ಮುಚ್ಚಬೇಕು. ಇಡೀ ದಿನ ಮುಚ್ಚಿ ಇಟ್ಟರೆ ಇಲ್ಲ. ನೋಡಿ, ಇವರು ಓಪನ್ ಇಟ್ಟಿದ್ದಾರೆ, ಈ ರೀತಿಯಾಗಿ ಓಪನ್ ಇರಬೇಕು. ಯಾಕಂದರೆ ಸೂರ್ಯನ ಬೆಳಕು, ಸೂರ್ಯನ ಎನರ್ಜಿ ಏನಿದೆ ಓಪನ್ ಆದಾಗ ಅಲ್ಲಿಂದ ಯಾವುದೋ ಒಂದು ಮೂಲದಲ್ಲಿ ನಮಗೆ ಮನೆ ಒಳಗಡೆ ಎನರ್ಜಿ ಪ್ರವೇಶ ಆಗಬೇಕು. ನಾವು ಗ್ಲಾಸ್ ಹಾಕಿದ್ದೀವಿ ಬರೀ ಬೆಳಕಿಗೋಸ್ಕರ ಅಲ್ಲ. ಸಿಟಿಗಳಲ್ಲಿ ಏನು ಮಾಡ್ತೀರಾ, ನಾವು ಗ್ಲಾಸ್ ಹಾಕಿದ್ದೀವಿ ಧೂಳು ಬರುತ್ತೆ ಅಂತ ಮುಚ್ಚಿಡ್ತೀರ. ಹಾಗೆ ಮುಚ್ಚಿಡುವ ಹಾಗಿಲ್ಲ. ಕಿಟಕಿಗಳನ್ನು ಸೂರ್ಯೋದಯದಿಂದ ಸೂರ್ಯಾಸ್ತಮ ತನಕ ಓಪನ್ ಇಟ್ಕೊಳ್ಳಿ. ಯಾಕಂದರೆ ಸಿಟಿಗಳಲ್ಲಿ ನಿಮಗೆ ಬಾಗಿಲನ್ನು ಓಪನ್ ಮಾಡಿ ಇಟ್ಕೊಳ್ತಕ್ಕಂಥ ಅನುಕೂಲ ಇಲ್ಲ. ಇವತ್ತು ಸೇಫ್ಟಿ ತೊಂದರೆ ಬಂದಿದೆ. ಹಾಗಾಗಿ ಕಿಟಕಿಗಳನ್ನಾದರೂ ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಓಂ ಅನಘಾಯ ನಮಃ. ಮತ್ತು ಇಲ್ಲಿ ಈ ರೀತಿಯ ಕಾರ್ನರಲ್ಲಿ ಏನು ಈ ಟೇಬಲ್ ಹಾಕಿದ್ದೀರಿ, ನೀವು ಕಾರ್ನರನ್ನು ಬಳಸ್ಕೊಳ್ಳೇಬಾರ್ದಂತಲ್ಲ. ಆದರೆ ಇಷ್ಟು ಭಾರವಾದದನ್ನು ಅಥವಾ ಈ ಥರ ಬ್ಲಾಕ್ ಆಗ್ತಕ್ಕಂಥ ಕಾರ್ನರ್ ಬ್ಲಾಕ್ ಆಗುವಂಥ ಯಾವುದೇ ಎಲಿಮೆಂಟ್ಗಳನ್ನು ಬಳಸಬೇಡಿ. ಮೂಲೆಯಲ್ಲಿ ಬಳಸಬೇಡಿ. ಆ ಕೆಳಗಡೆ ಮೇಲ್ಗಡೆ ಎರಡೂ ತೆಗಿಬೇಕು. ಅದನ್ನು ಮೇಲ್ಗಡೆ ಒಂದು ತೆಗೆದು ಸಾಕು. ಮೂಲೆಯಲ್ಲಿ ಆ ಥರ ಎರಡೂ ಮೂಲೆ ಜಾಯಿಂಟ್ ಆಗೋದು ಹಂಗಿರಬಾರ್ದು. ನೀವು ಒಂದು ಸೈಡ್ ಇಟ್ಕೊಳ್ಬೇಕಾದ್ರೆ ಹೀಗೆ ನಡೆಯುತ್ತೆ. ಈಗ ಈ ಗೋಡೆ ಏನಿದೆ, ಈ ಗೋಡೆಗೆ ನೀವು ಟಿವಿಯನ್ನು ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಸೋಫಾಗಳೇನಿದೆ, ಈ ಸೋಫಾಗಳನ್ನ ಈ ಕಡೆ ಹಾಕ್ಕೊಳ್ಳಿ. ಆಯಿತಾ? ಮತ್ತೆ ಇಲ್ಲಿ ಈ ಹಾಲಲ್ಲಿ ಮತ್ತೆ ಬೆಡ್ ಬೇಡ. ಇಲ್ಲಿ ಆದಷ್ಟು ಮಾಡಿ ನೀವು ಕೂತ್ಕೊಂಡು ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಮಲಗೋದಕ್ಕೆ ಹಾಲ್ ಬೇಡ. ನಿಮ್ಗೆ ರೂಮ್ ಇದೆ ಆಲ್ರೆಡಿ. ಈಗ ಅಲ್ಲಿ ಇನ್ನೊಂದು ರೂಮ್ ಇದೆ, ಅದನ್ನು ತೋರಿಸಿ ಮಾತಾಡೋಣ. ಅವನ ರೂಮ್ಗಳನ್ನೇ ಬಳಕೆ ಮಾಡ್ಕೊಳ್ಳಿ ಆದಷ್ಟು ಮಾಡಿ. ಮತ್ತು ಈ ಆರ್ಚ್ ನೋಡಿ ವೀಕ್ಷಕರೇ, ಈ ಆರ್ಚನ್ನು ಗಮನಿಸಿ. ಈ ಆರ್ಚನ್ನು ಗಮನಿಸಿ, ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ನಮಗೆ ಭಾಳ ಸಂತೋಷ ಆಯಿತು. ನಾನು ಆಗಲೇ ಹೇಳಿದೆ, ಮನೆ ಒಳಗಡೆ ಜಾಸ್ತಿ ಏನೂ ಇಲ್ಲ, ತುಂಬ ಮೈನರ್ ಇದೆ. ಹೊರಗಡೆನೇ ಸಾಕಷ್ಟು ವ್ಯತ್ಯಾಸಗಳಿದೆ. ಅದನ್ನೇ ನಾವೀಗ ಸರಿಪಡಿಸಬೇಕಾಗಿದೆ. ಮನೆ ಒಳಗಡೆ ತುಂಬ ಚೆನ್ನಾಗಿದೆ. ಬನ್ನಿ, ಇಲ್ಲಿ ನೋಡಿ, ಅಗ್ನಿ ಮೂಲೆಗೆ ಅಡುಗೆ ಮನೆ ಇದೆ. ಅದೇ ರೀತಿಯಲ್ಲಿ ಪೂರ್ವ ಮಧ್ಯಭಾಗ ಕನೆಕ್ಷನ್ ಇರತಕ್ಕಂಥ ದೇವರ ಮನೆ ಕೂಡ ಇದೆ. ಪೂರ್ವ ಮಧ್ಯಭಾಗದಲ್ಲಿ ಬರುವಂತೆ ದೇವರ ಮನೆ ಇದೆ. ನೋಡಿ, ದೇವರ ಮನೆಗೆ ನಾವು ಬಾಗಿಲನ್ನು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಬಾಗಿಲು ಮಾಡ್ಬೇಕಾದ್ರೆ ನಾವು ಹೇಳ್ತೀವಲ್ವ, ನೋಡಿ ಈ ಥರ ಗಂಟೆಗಳಿರಬೇಕು ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ರೀತಿಯಾಗಿ ಗಂಟೆಗಳಿರ್ತಕ್ಕಂಥ ಒಂದು ಬಾಗಿಲನ್ನು, 2 ಡೋರ್ ಇರ್ತಕ್ಕಂಥದ್ದು, ಈ ರೀತಿಯಾಗಿ ಡಬ್ಬಲ್ ಡೋರ್ ಇರಬೇಕು. ಈ ರೀತಿಯಾದ ಬಾಗಿಲಿರ್ತಕ್ಕಂಥ ಬಾಗಿಲುಗಳನ್ನೇ ದೇವರ ಮನೆಗೆ ಬಳಕೆ ಮಾಡುವಂಥದ್ದು ಸರ್ವಶ್ರೇಷ್ಠ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನೋಡಿ, ಈ ಥರ ಕಾರ್ವಿಂಗ್ ಇರೋದ ಕಾರಣ ಇಲ್ಲೆಲ್ಲ ಕಾರ್ವಿಂಗ್ ಇರುತ್ತೆ. ಅದಕ್ಕೆ ಇದಕ್ಕೆ ಟೀ ಕುಡ್ ಬಳಸಿ ಅಂತ ಎಲ್ಲರೂ ಮುಖ್ಯ ಬಾಗಿಲಿಗೂ ಟೀ ಕುಡ್ ಬಳಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಟೀ ಕುಡ್ ಅನ್ನುವಂಥದ್ದು ಸಾಫ್ಟ್ ಇರೋ ಕಾರಣಕ್ಕೆ ಸ್ವಲ್ಪ ಸೇಫ್ಟಿ ಇಶ್ಯೂವನ್ನು ಕೊಡುತ್ತೆ. ಅದಕ್ಕೆ ನೀವು ಹೊನ್ನೆಯಂಥ ಗಟ್ಟಿ ಕಟ್ಟಿಗೆಗಳನ್ನು ಮೇನ್ ಡೋರಿಗೆ ಬಳಸ್ಕೊಳ್ಳಿ. ಅದೇ ರೀತಿ ಈ ಕಾರ್ವಿಂಗ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಸಾಗವಾನಿಯನ್ನು, ಟೀ ಕುಡ್ಡನ್ನು ಈ ರೀತಿ ಮುಖ್ಯ ದೇವರ ಮನೆಯ ಬಾಗಿಲುಗಳನ್ನು ಮಾಡೋದಕ್ಕೆ, ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ಬಳಸ್ಕೋಬೋದು. ನೀವು ದೇವಸ್ಥಾನಗಳಿಗೆ ಹೋಗಿರ್ತೀರ, ಗರ್ಭಗುಡಿಯಲ್ಲಿ ಯಾವತ್ತಾದರೂ ನೀವು ಕಿಂಡಿ ನೋಡಿದ್ದೀರಾ? ಇಲ್ಲ, ನೋಡೋದಿಲ್ಲ. ಇರೋದಿಲ್ಲ. ಕಿಂಡಿಗಳು ದೇವಸ್ಥಾನದ ಹೊರಗಡೆ ಇರುತ್ತೆ. ಅಂದರೆ ಹೊರಗಡೆ ಆವರಣ ಇರುತ್ತಲ್ಲ, ಅಲ್ಲಿರುತ್ತೆ. ಗರ್ಭಗುಡಿಗೆ ಯಾವುದೇ ಕಿಂಡಿಗಳಿರಲ್ಲ. ಇದನ್ನು ಬೇಕಾದರೆ ನೀವು ಈ ಹೊಗೆ ಆಗುತ್ತೆ ಅಂಥೇಳಿ ಒಂದು ಎಕ್ಸಾಸ್ಟ್ ಫ್ಯಾನ್ ಚಿಕ್ಕದಾಗಿ ಮಾಡ್ಕೊಳ್ಳಿ. ಆದರೆ ಈ ರೀತಿಯಾಗಿ ಬೆಳಕಿಂಡಿ ಬೇಡ, ಕಿಟಕಿ ಥರ ಇಡಬಾರ್ದು. ಅದೊಂದೇ ಇಲ್ಲಿ ಬದಲಾವಣೆ ಬಿಟ್ಟರೆ ಇನ್ನೇನಿಲ್ಲ. ಅದನ್ನು ನೀವೇನು ಹೊಡಿಬೇಕಂತಿಲ್ಲ. ಒಂದು ಬೋರ್ಡ್, ವುಡ್ ಬೋರ್ಡನ್ನು ಅದಕ್ಕೆ ಫಿಕ್ಸ್ ಮಾಡಿದ್ರೆ ಇದನ್ನು. ಇದು ದಕ್ಷಿಣಾಗ್ನೇಯದ ಕಿಟಕಿ. ಒಂದು ಮನೆ ಅಂತ ಬಂದಮೇಲೆ, ಮನೆಗೆ ಅಡುಗೆ ಮನೆ ಅಂತ ಆದಮೇಲೆ ದಕ್ಷಿಣಾಗ್ನೇಯಕ್ಕೆ ಒಂದು ಕಿಟಕಿಯೇ ಅನಿವಾರ್ಯ, ಮಾಡಿಕೊಳ್ಳೇಬೇಕು. ಬಹಳಷ್ಟು ಜನ ಅದನ್ನು ಅವಾಯ್ಡ್ ಮಾಡ್ತಾರೆ. ಕೆಲವೊಬ್ಬರು ಬಾಡಿಗೆ ಮನೆಗಳಲ್ಲ ಯಾಕೆ ಮಾಡೋದು ಅಂತ ಅವಾಯ್ಡ್ ಮಾಡ್ತಾರೆ. ಆ ರೀತಿಯಾಗಿ ಮಾಡಬೇಡಿ. ಇವರು ದಕ್ಷಿಣಾಗ್ನೇಯಕ್ಕೆ ಕಿಟಕಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅದನ್ನು ಓಪನ್ ಇಟ್ಕೊಳ್ತಕ್ಕಂಥದ್ದು ಕೂಡ ತುಂಬ ಶುಭ ಸಂಕೇತ. ಅದೇ ರೀತಿಯಾಗಿ ಈ ರೀತಿಯಾಗಿ ಡೈನಿಂಗನ್ನು ಕೊಟ್ಟಾಗ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ. ಡೈನಿಂಗಲ್ಲಿ ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿ ಮಾತ್ರ ಕೂತ್ಕೋಬೇಕು ಅಂತ. ಇವರು 4 ಚೇರ್ ಅರೇಂಜ್ಮೆಂಟ್ ಇದೆ. ಇದು ಅದೇ ರೀತಿಯಲ್ಲಿ ಇವರು ಇಟ್ಕೊಂಡಿರ್ತಕ್ಕಂಥದ್ದು. ಇದು ಕೂಡ ಒಂದು ಉತ್ತಮವಾದಂಥ ವಿಚಾರ. ಅದೇ ರೀತಿ ನಾವು ಮನೆಯಲ್ಲಿ
ಬಹಳ ಮುಖ್ಯ ಅಂದರೆ ಅಡುಗೆ ಮನೆ. ಯಾಕಂದರೆ ನಮ್ಮೆಲ್ಲರ ಹೊಟ್ಟೆ ತುಂಬೋದೇ ಅಲ್ಲಿಂದ. ಸೊ ಮನೆಯ ಅಡುಗೆ ಮನೆ ಕೂಡ ಅಷ್ಟೇ ಒಂದು ಸುಸಜ್ಜಿತವಾಗಿರಬೇಕು ಅನ್ನೋಂಥದ್ದು ವಿಚಾರ. ಇಂಥ ಸಂದರ್ಭದಲ್ಲಿ ನೋಡಿ, ಅಡುಗೆ ಮನೆ ಎಷ್ಟು ಸುಸಜ್ಜಿತವಾಗಿ ಇಟ್ಕೊಂಡಿದ್ದಾರೆ, ಮತ್ತು ಅಗ್ನಿ ಮೂಲೆಯಲ್ಲಿ ಕರೆಕ್ಟಾಗಿ ಅಗ್ನಿ ಉರಿತಾ ಇದೆ. ಅದೇ ರೀತಿ ನಮಗೆ ಅಡುಗೆ ಮನೆಯ ಈಶಾನ್ಯಕ್ಕೆ ಸಿಂಕ್ ಬರಬೇಕು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಸಿಂಕ್ ಬಂದಿದೆ. ಸಿಂಕ್ ಬಂದರೆ ಈ ಗ್ಯಾಸ್ಗೂ ಮತ್ತು ಸಿಂಕಿಗೂ ತುಂಬ ಹತ್ತಿರ ಆಗೋಯ್ತು. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಮಧ್ಯದಲ್ಲಿ ಒಂದು ಈ ಗ್ರಾನೈಟ್ ಸ್ಲ್ಯಾಬನ್ನು ಒಂದು ಚಿಕ್ಕದಾಗಿ ಇಲ್ಲಿ ಈ ಹೈಟಿಗೆ ಫಿಕ್ಸ್ ಮಾಡಿಕೊಂಡಾಗ ಈ ನೀರು ಈ ಕಡೆ ಸ್ಪಿಲ್ ಆಗಲ್ಲ. ಸೊ ಇಲ್ಲಿ ಈ ಎರಡು ಭಾಗ ಕಂಪ್ಲೀಟ್ ಅಗ್ನಿ ಜಾಗ. ಇಲ್ಲಿ ನೀರಿನ ಒಂದು ಸತತ ಬಳಕೆ ಒಂದು ಫೈನಾನ್ಷಿಯಲ್ ಕ್ರೈಸಿಸನ್ನು ಕೊಟ್ಟುಬಿಡುತ್ತೆ, ಫೈನಾನ್ಸನ್ನು ನಿಧಾನ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿಂದ ಈ ಕಡೆ ಆದಷ್ಟು ನೀರನ್ನು ಸ್ಪಿಲ್ ಮಾಡ್ತಕ್ಕಂಥದ್ದು ಅಷ್ಟು ಶ್ರೇಯಸ್ಕರ ಅಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಅದನ್ನು ಡಿವೈಡ್ ಮಾಡಿದಾಗ ಆ ನೀರು ಈ ಕಡೆ ಬೀಳೋದಿಲ್ಲ, ಅಲ್ಲಿಗೇನೆ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಅದೊಂದು ಮಾಡ್ಕೊಳ್ಳಿ, ಸ್ಟಾಪರ್ ಥರ ಮಾಡ್ಕೊಂಬಿಡಿ. ಇನ್ನು ಈ ಕಬೋರ್ಡ್ಗಳು, ಈ ಅಡುಗೆ ಮನೇಲಿ ಮಾಡೋದೇನೆಂದರೆ ಎಲ್ಲರೂ ಕಬೋರ್ಡ್ ಬೇಕಂತೇಳಿ ಈ ಕಡೆ ಮಾಡ್ಕೋತಾರೆ. ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಯಾವುದೇ ರೀತಿಯಾದ ಬಾಕ್ಸ್ಗಳಾಗಲಿ ಸ್ಲ್ಯಾಬ್ ಆಗಲಿ ಬರಬಾರ್ದು, ಸಜ್ಜಾಗಳಾಗಲಿ ಬರಬಾರ್ದು. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ನೀವು ಎಷ್ಟೇ ಸ್ಟೋರೇಜ್ ಮಾಡ್ತೀರೋ ಈ ಕಡೆ ಮಾಡ್ಕೊಳ್ಳಿ, ಈ ಕಡೆ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಬೇಕಾ ಈ ಕಡೆ ಬಾಕ್ಸ್ಗಳು ಮಾಡ್ಕೊಳ್ಳಿ, ಆದರೆ ಈ ಬಾಕ್ಸ್ಗಳು ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಇವರಿಲ್ಲಿ ಒಂದು ಇದು ಕೊಟ್ಟಿದ್ದಾರೆ ನೋಡಿ, ಎಕ್ಸಾಸ್ಟ್ ಫ್ಯಾನು ಕರೆಕ್ಟ್ ಜಾಗದಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ದಕ್ಷಿಣದ ಮೂಲೆಯಲ್ಲಿನೇ ಬರಬೇಕು ಎಕ್ಸಾಸ್ಟ್ ಫ್ಯಾನು, ಕರೆಕ್ಟಾಗಿದೆ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಅನುಕೂಲನೂ ಆಗುತ್ತೆ. ನೋಡಿ, ಆಯಾ ಅಂತ ಹೋದಾಗ ಏನಾಗುತ್ತೆ, ಈ ಆಯಾ ಅಂತ ಹೋದಾಗ ಏನಾಗುತ್ತೆ, ಆಯಾ ಅಂದರೆ ಅಪಾಯ. ನಾವು ಹೇಳೋದೇ, ಒಂದು ಆಯಾ ತೊಗೊಂಬಂದು ನಾವು ಮನೆಯನ್ನು ಕಟ್ಕೊಂಡ್ಬಿಡ್ತೀವಿ. ಆಮೇಲೆ ನಮ್ಗೆ ಅನಿಸುತ್ತೆ ಇನ್ನೊಂದು ರೂಮ್ ಬೇಕು ಅಂತ. ಸೊ ಅಲ್ಲಿ ಏನೇನು ಮಿಸ್ಟೇಕ್ ಮಾಡ್ಕೋತೀವಿ ನಾವು, ಅದರಿಂದ ಏನೇನು ಪರಿಣಾಮಗಳಾಗುತ್ತೆ ಅದೆಲ್ಲವನ್ನು ತೋರಿಸೋದಕ್ಕೆ ಇದೊಂದು ಸುಸಮಯ ಅಂತ ಅಂದ್ಕೊತೀನಿ. ಇದು ಆ್ಯಕ್ಚುಲಿ ಇವರ ಮನೆಯ, ಇವರು ಮುಂಚೆ ಕಟ್ಟಿರ್ತಕ್ಕಂತಹ ಮನೆಯ ನೈಋತ್ಯದ ಬೆಡ್ರೂಮ್ ಇದು. ಆದರೆ ಅಟ್ ಪ್ರೆಸೆಂಟಲ್ಲಿ ಅವರ ಒಂದು ಅನುಕೂಲತೆಗೆ ಇನ್ನೊಂದು ಬೆಡ್ರೂಮನ್ನು ಮಾಡ್ಕೊಳಕ್ಕೆ ಬಂದಾಗ ಇದು ದಕ್ಷಿಣದಲ್ಲಿದೆ. ದಕ್ಷಿಣ ನೈಋತ್ಯದಲ್ಲಿರ್ತಕ್ಕಂಥ ಬೆಡ್ರೂಮು. ಇದರಲ್ಲಿ ಕೂಡ ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಒಂದೇ ಒಂದು ಪಾಯಿಂಟ್ ಅಂತಂದರೆ, ಈ ಭಾಗದಲ್ಲಿ ಒಂದೇ ಒಂದು ಕಿಟಕಿಯನ್ನು ನೀವು ಬ್ಲಾಕ್ ಮಾಡ್ಕೋಬೇಕು, ಉಳಿದಿರೋದೆಲ್ಲ ಸರಿ ಇದೆ. ಮತ್ತು ಇಲ್ಲಿ ಆದಷ್ಟು ಮಾಡಿ ಉತ್ತರದಲ್ಲಿರ್ತಕ್ಕಂತಹ ಸಜ್ಜಾಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ. ಈ ಭಾಗದಲ್ಲಿ ಏನು ಈ ಗೋಡೆಗೆ ತಾಗುವಂಥ ಯಾವುದೇ ಈ ಥರದ ವಜ್ಜೆ ವಸ್ತುಗಳನ್ನು, ಭಾರವಾದ ವಸ್ತುಗಳನ್ನು, ಕಪಾಟುಗಳನ್ನಾಗಲಿ ಏನನ್ನು ಇಡಬೇಡಿ ಅನ್ನೋದು ಒಂದು ಸಲಹೆ ನಿಮಗೆ. ಈಗ ಅಲ್ಲೋಗಿ ನಾನು ಹೇಳ್ತೀನಿ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಅದೇನಂತಂದರೆ, ನಾವು ಆಯಾ ಅಂತ ಮಾಡಿಕೊಂಡು ತಪ್ಪು ಮಾಡ್ತೀವಿ. ಏನಂತಂದರೆ, ಒಂದು ಮೆಜರ್ಮೆಂಟ್ ಸಿಕ್ಬಿಡುತ್ತೆ ನಿಮಗೆ. ಒಂದು ಧ್ವಜಾಯ ಅಂತ ತೊಗೊಂಡಾಗ 25 ಅಡಿ 33 ಅಡಿ ಈ ಥರ ಕೊಡ್ತಾರೆ. ಆ ಅಡಿನಲ್ಲಿನೇ ಅಷ್ಟೇ ಅಳತೆನಲ್ಲಿನೇ ನಾನು ಕಟ್ಟಬೇಕು ಅಂತ ಹೋಗ್ತೀವಿ. ಆವಾಗ ನಮಗೆ ಆಯಾ ಮುಖ್ಯ ಆಗಿರುತ್ತೆ. ಆದರೆ ಕಾಲಕ್ರಮೇಣ ನಮ್ಮ ಅನುಕೂಲತೆಗೆ ನಮಗೆ ಮನೆ ಸಾಕಾಗದೇ ಇರೋ ಕಾರಣಕ್ಕೆ ನಾವು ಅದನ್ನು ಬೆಳೆಸಬೇಕು ಅನ್ನೋ ಪ್ರಸಂಗ ಬರುತ್ತೆ. ಅದನ್ನು ಬೆಳೆಸು ಅಂದಾಗ ಅವರು ಕೊಟ್ಟಿರೋ ಮಾಹಿತಿ ಏನಂತಂದ್ರೆ, ಇವರಿಗೆ ನೀವು ಬೆಳೆಸ್ಕೊಳ್ಳಿ. ಈ ಬೆಳೆಸಿರ್ತಕ್ಕಂಥದ್ದು ಈ ಮುಖ್ಯ ಮನೆಯ ನೆಲದ ಲೆವೆಲ್ಗಿಂತ ಕೆಳಗಿರಲಿ, ಆವಾಗಿದ್ದು ಮನೆಗೆ ಸೇರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರಿಗೆ. ಈ ಮನೆಯ ಲೆವೆಲ್ ಏನಿದೆ, ಈ ಲೆವೆಲ್ಗಿಂತ ಡೌನಲ್ಲಿದ್ದರೆ ಈ ಒಂದು ಮನೆ ಈ ಆಯಕ್ಕೆ ಸೇರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ ತಪ್ಪಾದ ಮಾಹಿತಿಯನ್ನು ಕೊಡ್ತಾ ಇರೋರಿಂದ ದೂರ ಇರಿ ಅಂತ ಹೇಳ್ತೀನಿ ನಿಮಗೆ. ಯಾಕಂದರೆ ಇದು ಆಯಾ ಅಂದಮೇಲೆ ಇದಕ್ಕೊಂದು ಗೋಡೆ ಕನೆಕ್ಟ್ ಆದಮೇಲೆ ಈ ಮನೆ ಕೂಡ ಈ ಮನೆಗೆ ಸೇರುತ್ತೆ. ಈ ಮನೆ ಬಾಗಿಲಿಂದ ಇಲ್ಲಿ ಕಾಲಿಟ್ಟಿವಿ ಅಂದರೆ ಇದು ಆ ಮನೆಗೆ ಸೇರುತ್ತೆ. ಅದು ಯಾವುದೇ ಕಾರಣಕ್ಕೂ ಆ ಮನೆಯ ಜೊತೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಇವಾಗ ಏನು ಹೇಳ್ತಾ ಇರೋದು, ಇದು ನೋಡಿ ಡೌನ್ ಇದೆ. ಈ ಮನೆಗೆ ಪಶ್ಚಿಮ, ಈ ಮನೆಗೆ ವಾಯವ್ಯ, ಈ ಮನೆಗೆ ನೈಋತ್ಯ, 3 ಡೌನ್ ಆಗೋಯ್ತು. ಸೊ ಈ ರೀತಿಯಾಗಿ ಡೌನ್ ಆದಾಗ ನೋಡಿ, ಅಗ್ನಿಮೂಲೆ ಎತ್ತರ, ವಾಯುಮೂಲೆ ಡೌನು. ಈ ರೀತಿ ಆದಾಗ ಅತ್ತೆ ಸೊಸೆ ತಾಯಿ ಮಗಳ ಥರ ಇರೋಕ್ಕೆ ಕೊಡಲ್ಲ.
ಆ ಮನೆಯೇ ಅವ್ರಿಗೆ ಆ ಥರ ಇಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೀನಿ ನಾನು. ಓ ಇಲ್ಲೂ ಅದೇ ಲೆವೆಲ್ಲ ಇರಬೇಕಾ? ಹೌದು. ಅಗ್ನಿ ವಾಯು ಅಗ್ನಿ ಎರಡು ಒಂದೇ ಆ ಅಗ್ನಿ ಅಂದರೆ ಅತ್ತೆ, ವಾಯು ಅಂದರೆ ಸೊಸೆ. ಅತ್ತೆ ಸೊಸೆಯ ಸಾಮರಸ್ಯ ಚೆನ್ನಾಗಿರ್ಬೇಕಾ? ಆವಾಗ ಅಗ್ನಿ ಮೂಲೆ ವಾಯು ಮೂಲೆಗಳು ಬ್ಯಾಲೆನ್ಸ್ ಆಗಿರ್ಬೇಕಾಗುತ್ತೆ. ಅದು ಮನೆಯಲ್ಲಾಗಲಿ ಟೆರೆಸಲ್ಲಾಗಲಿ. ಸರ್, ನಿಮ್ಮ ಜೊತೆ ಕನಿಷ್ಠ ಒಂದು 2-3 ಗಂಟೆಯಿಂದ ನಿಮ್ಮ ಜೊತೆ ಇದ್ದು ನಿಮ್ಮ ಮನೆಯ ಸಂಪೂರ್ಣ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಅನುಭವ ಹೇಗಿತ್ತು? ನಾವು ಕೊಟ್ಟ ಮಾಹಿತಿ ನಿಮಗೆ ಎಷ್ಟು ಸಂತೃಪ್ತಿ ಆಗಿದೆ ಅಂತ ನಮ್ಮ ವೀಕ್ಷಕರಿಗೂ ಸ್ವಲ್ಪ ತಿಳಿಸಿ. ಇಲ್ಲ, ನನಗೂ ಸ್ವಲ್ಪ ಇದ್ರ ಬಗ್ಗೆ ನಾನು ವಿಡಿಯೋಗಳನ್ನ ನೋಡೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಅವಗಾಹನ ಇತ್ತು. ಹಾಗಾಗಿ ನೀವು ಹೇಳಿದ್ದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ನನಗೂ ತುಂಬ ಖುಷಿ ಆಯಿತು ಇದ್ರ ಬಗ್ಗೆ. ನಾನು ಸ್ವಲ್ಪ ಮನೆ ಮಾಡುವಾಗ ಅದ್ರ ಬಗ್ಗೆ ಸ್ವಲ್ಪ ಅವಗಾಹನ ಇದ್ದೇ ಮಾಡಿದ್ದೆ ಮನೇನ. ಆದರೂ ಕೆಲವರು ಇನ್ನೊಬ್ಬರು ಹೇಳಿದ ತಪ್ಪಿದ್ದರಿಂದ ಸ್ವಲ್ಪ ಅಲ್ಲಲ್ಲಿ ತಪ್ಪುಗಳಾಗಿತ್ತು. ಅದು ನೀವೀಗ ಬಂದು ಹೇಳಿರೋದ್ರಿಂದ ಅದನ್ನೆಲ್ಲ ಪೂರ್ತಿ ಕರಪ್ಷನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ಮಾಡ್ತೀನಿ. ನೋಡಿ, ಅವ್ರಿಗೂ ಸ್ವಲ್ಪ ನಾಲೆಜ್ ಇತ್ತು, ಆದರೆ ಅವರಿಗೆ ಮಾಹಿತಿ ಸಿಕ್ಕಿರೋ ಮಾಹಿತಿನೇ ತಪ್ಪಾಗಿದೆ. ಈ ರೀತಿಯಾಗಿ ಮಾಹಿತಿ ತಪ್ಪಾಗಿ ಸಿಕ್ಕಾಗ ಅವರಾದರೂ ಏನು ಮಾಡ್ತಾರೆ? ಹಾಗಾಗಿ ನಾನು ಅನ್ನೋದು, ನಿಮ್ಮ ವಾಸ್ತು ಸಲಹೆಗಾರರನ್ನ ತುಂಬ ಪರಾಮರ್ಶೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಒಮ್ಮೆ ಒಬ್ಬರನ್ನ ಆಯ್ಕೆ ಮಾಡಿಕೊಂಡ್ರೆ ಮತ್ತೆ 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 ನೀವು ಕನ್ಫ್ಯೂಷನಲ್ಲಿ ಹೋಗ್ಬೇಡಿ. ಒಬ್ಬರನ್ನ ಆಯ್ಕೆ ಮಾಡುವಾಗಲೇ ಫೈನಲ್ ಮಾಡ್ಕೊಳ್ಳಿ, ಒಬ್ಬರನ್ನ ಫಾಲೋ ಮಾಡಿ. ಏನಂತೀರಾ ಸರ್? ಹೌದು, ಕರೆಕ್ಟ್. ಅದು ನಾವು ಯಾವಾಗ ಫಸ್ಟ್ ಆಯ್ಕೆ ಮಾಡ್ಕೊತೀವೋ ಅವ್ರನ್ನೇ ಫಾಲೋ ಆದರೆ ಅದು ಖಚಿತವಾಗಿರುತ್ತೆ. ಹೌದು. ಮತ್ತೆ ಯಾರೋ ಇನ್ನೊಬ್ರು ಹೇಳಿದ್ರು ಅಂತೇಳಿ ಮತ್ತೆ ಡೈವರ್ಟ್ ಆದರೆ ಮತ್ತೆ ಅದು ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಹೌದು, ಮೈಂಡ್ ಚೇಂಜ್ ಆಗುತ್ತೆ, ಹೇಳಿರೋ ವಿಚಾರಗಳು ಚೇಂಜ್ ಆಗ್ತವೆ. ಅವ್ರಿಗೇನು ಗೊತ್ತಿದೆ ಅಷ್ಟು ಹೇಳ್ತಾರೆ. ಬಟ್ ಇಷ್ಟು ಡೀಪಾಗಿ ನಿಮಗೆ ಪ್ರತಿಯೊಂದು ವಿಚಾರನೂ ಬಿಡಿಸಿ ಹೇಳಿದ್ದೀನಿ. ಸೊ ನಮ್ಮನ್ನು ನೀವು ನಿಮ್ಮ ಸ್ಥಳಕ್ಕೆ ಪರಿಶೀಲನೆಗೆ ಕರ್ಕೊಂಡಾಗ ನಾವು ಮನೆಯ ಇಂಚಿಂಚನ್ನು ಚೆಕ್ ಮಾಡಿ, ನಾವು ಈ ವಿಡಿಯೋದಲ್ಲಿ ನಿಮಗೆ ಒಂದು 15-20 ನಿಮಿಷ ಕಾಣಿಸುತ್ತೆ, ಆದರೆ ಕನಿಷ್ಠ 2-3 ಗಂಟೆ ಸಂಪೂರ್ಣ ವೀಕ್ಷಣೆ ಮಾಡಿ ಪ್ರತಿಯೊಂದನ್ನು ಹುಡುಕಿ ಯಾವ ತಪ್ಪು ಯಾವುದರಿಂದ ಏನಾಗ್ತಾ ಇದೆ ಪ್ರತಿಯೊಂದನ್ನು ನಾವು ಬಿಡಿಸಿ ವಿಸ್ತಾರವಾಗಿ ಆ ಒಂದು ದೋಷಗಳನ್ನು ಐಡೆಂಟಿಫೈ ಮಾಡಿ ಅದರ ರೆಕ್ಟಿಫಿಕೇಷನ್ಗಳನ್ನು ಸಹಿತ ಸಂಪೂರ್ಣ ಮಾಹಿತಿಯನ್ನು ಮನೆಯ ಓನರ್ಗೆ ನೀಡತಕ್ಕಂಥದ್ದು. ಇಷ್ಟು ವಿವರಣಾತ್ಮಕವಾದಂಥ ಒಂದು ನಿಮಗೆ ಕನ್ಸಲ್ಟೇಷನ್ ಬೇಕಾಗಿದ್ದಲ್ಲಿ ನೀವು ಸಂಪರ್ಕ ಮಾಡ್ಬೋದು. ನಿಮಗೆ ನಮ್ಮ ಕಡೆಯಿಂದ ಇದೇ ರೀತಿ ಸಂಪೂರ್ಣ ವಿವರಣೆಯನ್ನು ನೀಡ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮಗೂ ಕೂಡ ವಾಸ್ತುವಿಂದ ನಿಮ್ಮ ಮನೆ ಕೂಡ ಸಮೃದ್ಧಿ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು.